ನಿಯಮಗಳನ್ನು ಗಾಳಿಗೆ ತೂರಿದ ಕ್ವಾರಿ ಕ್ರಷರ್ ಮಾಲೀಕರು. 300ಕ್ಕೂ ಹೆಚ್ಚು ಟಿಪ್ಪರ್ಗಳು ಅಕ್ರಮ ಸಂಚಾರ ಆರೋಪ. ಕಡಿವಾಣಕ್ಕಾಗಿ ಅಧಿಕಾರಿಗಳ ಸಿದ್ಧತೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹಂಚಿ ಹೋಗಿದ್ದ ಕನ್ನಡ ಪ್ರದೇಶಗಳು ಏಕೀಕರಣದಿಂದ ರಾಜ್ಯ ಉದಯ. ತಹಸೀಲ್ದಾರ್ ಮಹೇಶ್ ಪತ್ರಿ. ಚಿಂತಾಮಣಿಯ ವಕ್ಫ್ ಆಸ್ತಿ ವಿವಾದ ವಿಚಾರ. ಜಾಗ ವಕ್ಫ್ಗೆ ಸೇರಿದ್ದು. ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಸ್ಪಷ್ಟನೆ. ಕಾರ್ತಿಕ ಹುಣ್ಣಿಮೆಯಂದು ಲಕ್ಷ ದೀಪೋತ್ಸವ. ಜಗಮಗಿಸಿದ ದೇಗುಲಗಳು. ದೀಪ ಬೆಳಗಿಸಿ ಭಕ್ತಿ ಭಾವ ಮೆರೆದ ಭಕ್ತರು. ನಮಸ್ಕಾರ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಇಲ್ಲೊಂದೆಡೆ ಕಲ್ಲು ಕ್ವಾರಿ ಹಾಗೂ ಕ್ರಷರ್ಗಳಿಂದ ಉತ್ಪತ್ತಿಯಾಗುವ ಕಲ್ಲಿನ ಉತ್ಪನ್ನಗಳನ್ನು ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ದೂರದ ಪ್ರದೇಶಗಳಿಗೆ ಸಾಗಿಸಲಾಗುತ್ತಿದೆ. ಇದೀಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅನಧಿಕೃತ 300ಕ್ಕೂ ಹೆಚ್ಚು ಅಕ್ರಮ ಟಿಪ್ಪರ್ ಓಡಾಟ ನಡೆಸುತ್ತಿವೆ ಎಂದು ತಿಳಿದು ಬಂದಿದೆ. ಈ ಕುರಿತು ಒಂದು ವರದಿ. ಹೀಗೆ ಅಕ್ರಮವಾಗಿ ಹೆಚ್ಚುವರಿ ಸ್ಯಾಂಡ್ ಜೆಲ್ಲಿ ತುಂಬಿಕೊಂಡು ರಾಜರೋಷವಾಗಿ ಹೋಗುತ್ತಿರುವ ಟಿಪ್ಪರ್ಗಳ ದೃಶ್ಯಗಳು ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕಂಡುಬಂದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಬಳಿ 40ಕ್ಕೂ ಹೆಚ್ಚು ಕ್ರಷರ್ಗಳು, 50ಕ್ಕೂ ಹೆಚ್ಚು ಕಲ್ಲು ಕ್ವಾರಿಗಳಿದ್ದು ಅವುಗಳಿಂದ ಉತ್ಪತ್ತಿಯಾಗುವ ಕಲ್ಲಿನ ಉತ್ಪನ್ನಗಳಾದ ಸ್ಯಾಂಡ್, ಕಲ್ಲಿನ ದಿಮ್ಮಿಗಳು, ಜೆಲ್ಲಿಯನ್ನ ಬೆಂಗಳೂರಿಗೆ ಸಾಗಿಸಲಾಗುತ್ತಿದೆ. ಹೀಗೆ ಕಲ್ಲಿನ ವ್ಯಾಪಾರ ದಂಧೆಯಲ್ಲಿ ಸರ್ಕಾರದ ನೀತಿ ನಿಯಮ ಕಾನೂನುಗಳನ್ನು ಮೀರಿ ಅಕ್ರಮವಾಗಿ ಕಲ್ಲಿನ ಉತ್ಪನ್ನಗಳನ್ನು ಸಾಗಾಟ ಮಾಡಲಾಗುತ್ತಿದೆ. ಇದರಿಂದ ರಾಷ್ಟ್ರೀಯ ಹೆದ್ದಾರಿ 44ರ ಕಲ್ಲು ಕ್ವಾರಿ ಕ್ರಷರ್ ದಂಧೆಗೆ ಮೀಸಲಿಟ್ಟಂತೆ ಆಗಿದೆ. ಇದರಿಂದ ದಿನಕ್ಕೊಂದು ಕಡೆ ಅಪಘಾತಗಳಾಗುತ್ತಿವೆ. ಇದಕ್ಕೆ ಕಾರಣ ಅಕ್ರಮ ಟಿಪ್ಪರ್ ಲಾರಿಗಳ ಓಡಾಟ. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಕಚೇರಿಯಲ್ಲಿ 60 ಟಿಪ್ಪರ್ಗಳು ಮಾತ್ರ ಅಧಿಕೃತ ಓಡಾಟಕ್ಕೆ ಅನುಮತಿ ಪಡೆದಿದ್ರೆ, ಚಿಕ್ಕಬಳ್ಳಾಪುರದಲ್ಲಿ 300ಕ್ಕೂ ಹೆಚ್ಚು ಅಧಿಕ ಟಿಪ್ಪರ್ ಲಾರಿಗಳು ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಈ ಭಾಗದ ಲಾರಿ ಮಾಲೀಕರು ಅಕ್ರಮವಾಗಿ ಓಡಾಟ ನಡೆಸುತ್ತಿದ್ದಾರೆ. ಆದರೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಮಾತ್ರ ಇದಕ್ಕೆ ನಮ್ಮ ಬಳಿ ಅಧಿಕಾರಿಗಳಿಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿದ್ದೇವೆ, ನಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳಿಲ್ಲದೆ ಇಲಾಖೆ ಶೂನ್ಯವಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೀನಿ, ಇದು ದೊಡ್ಡ ಇಶ್ಯೂ ಆಗಿದೆ. ಇದು ಟಿಪ್ಪರ್ಗಳ ಬಗ್ಗೆ ನಮ್ಮಲ್ಲಿ ಪ್ರವರ್ತನ ಸಿಬ್ಬಂದಿ ಇಲ್ಲ. ಮೇನ್ ಪಾಯಿಂಟ್ ಅದು. ಯಾಕಂದರೆ ಒಬ್ಬರು ಇನ್ಸ್ಪೆಕ್ಟರ್ ಇರ್ತಾರೆ, ಅವರು ಡೆಪ್ಯುಟೇಷನ್ ಬರ್ತಾರೆ ಕೋಲಾರಿಂದ, ವಾರದ ಆವರ್ತನದ ಮೇಲೆ ಒಂದು ಸತಿ ಬರ್ತಾರೆ. ಈಗಾಗಲೇ ನಿಮ್ಮ ಮಾಧ್ಯಮದವ್ರಿಗೂ ಮುಂಚೆ ಇದಾದಾಗಲೂ ತಿಳಿಸಿದ್ದೀನಿ. ಸುಮಾರು ಸತಿ ನಾನು ಪತ್ರನೂ ಬರೆದಿದ್ದೀನಿ ಮೇಲಧಿಕಾರಿಗಳಿಗೆ. ಈ ಥರ ಸಮಸ್ಯೆಗಳಾದಾಗ, ಆಕ್ಸಿಡೆಂಟ್ಸ್ ಆದಾಗ ಅದೆಲ್ಲ ಅವರು ಬೇರೆ ಕಡೆಯೂ ಕಮ್ಮಿ ಇದೆ, ಬೇರೆ ಡಿವಿಷನಲ್ಲೂ ಕಮ್ಮಿ ಇದೆ. ಅಲ್ಲಿಂದ ಪ್ರವರ್ತನ ಸಿಬ್ಬಂದಿ ಅವ್ರನ್ನ ಕರೆಸಿ ಚೆಕ್ಕಿಂಗ್ ಮಾಡ್ತಾಯಿದ್ವಿ. ಮೊನ್ನೆ ಒಂದು 9 ತಿಂಗಳಿಂದ ಚೆಕ್ಕಿಂಗ್ ಮಾಡಿದಾಗ್ಲೂ ಸುಮಾರು ಒಂದು 90 ಕೇಸ್ವರೆಗೂ ಬುಕ್ ಮಾಡಿದ್ವಿ. ಈ 2 ತಿಂಗಳಿಂದ ಬುಕ್ ಮಾಡಿದಾಗ್ಲೂ ಒಂದು 30 ಕೇಸ್ ಬುಕ್ ಮಾಡಿದ್ವಿ. ತಮಗೆ ಎಲ್ಲರಿಗೂ ಗೊತ್ತಿರೋ ಥರ ನಾವು ನಮ್ಮ ಚದಲ್ಪುರ ಅಲ್ಲಿರೋ ಮೈನ್ಸ್ ಇದೆ, ಚೆಕ್ ಪೋಸ್ಟ್ ಇದೆಲ್ಲ, ಅಲ್ಲಿ ನಿಂತ್ಕೊಂಡು ಚೆಕ್ಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಮೋಟಾರ್ ವಾಹನ ನಿರೀಕ್ಷಕರ ಮೇಲೆ ಹಲ್ಲೆ ಕೂಡ ಆಗೋ ಒಂದು ಪರಿಸ್ಥಿತಿಗೆ ಬಂದಿತ್ತದು. ಯಾಕಂದರೆ ಒಬ್ಬರೇ ಇರ್ತಾರೆ, ಒಬ್ಬರೇ ಹೋಗಿ ಅದನ್ನು ಚೆಕ್ ಮಾಡೋದು, ಆಮೇಲೆ ಕೋಆಪ್ರೇಟ್ ಮಾಡೋದಿಲ್ಲ ಯಾರು ನಮ್ಮ ಲಾರಿ ಮಾಲೀಕರು. ಕೋಆಪ್ರೇಟ್ ಮಾಡಲು ಸಹಜ ಅದು, ಯಾಕಂದರೆ ಒಂದೇ ರೀತಿ ಅವರು ಓಡಿಸ್ತಾ ಇರ್ತಾರೆ. ಅದನ್ನು ಸಡನ್ನಾಗಿ ಹೋಗಿ ನಿಲ್ಸಕ್ಕೆ ಹೋದಾಗ ಈ ಥರ ಸಮಸ್ಯೆ ಆಗೋದು ಸಹಜ. ಆದ್ರೂ ಕೇಸ್ ಬುಕ್ ಮಾಡಿದ್ದಾರೆ. ನಮ್ಮ ಇರೋ ಒಂದು ಸಿಬ್ಬಂದಿಯಲ್ಲಿ ನಾನು ಅವ್ರಿಗೆ ಹೇಳಿ ಪ್ರತಿ ಸತಿ ಬರೋವ್ರಿಗೂ ನಾನು ಅದನ್ನು ತಿಳಿಸಿ ಅವ್ರಿಗೆ ನಾನು ಕೇಸ್ ಬುಕ್ ಮಾಡಿಸ್ತಾ ಇದ್ದೀನಿ.
ಪ್ರತಿಯೊಂದು ಟಿಪ್ಪರ್ನೂ ನನ್ನ ಅಂದಾಜು ಒಂದು 300 ಟಿಪ್ಪರ್ ಓಡಾಡ್ತದೇನೋ ಡೈಲಿ ಬೇಸಿಸಲ್ಲಿ. ಬೇರೆ ಬೇರೆ ಕಚೇರಿದು, ಈಗ ದೇವನಹಳ್ಳಿದು, ಬೆಂಗಳೂರು ಯಲಹಂಕದ್ದು ಅಥವಾ KR ಪುರಂದು, ನೆಲಮಂಗಲ ಟಿಪ್ಪರ್ಗಳು ಓಡಾಡ್ತಾ ಇದೆ. ಅದು ಎಲ್ಲರಿಗೂ ಕಾಣೋವಂಥ ವಿಷಯ. ಆ ಟಿಪ್ಪರ್ಗಳು ಉಲ್ಲಂಘನೆ ಮಾಡಿದ್ರೆ, ಕಾನೂನು ಉಲ್ಲಂಘನೆ ಮಾಡಿದ್ರೆ, ನನ್ನ ಹತ್ರ ಇರೋ ಸಿಬ್ಬಂದಿಯಲ್ಲಿ ನಾನು ಎಫೆಕ್ಟಿವ್ ಆಗಿ ಎಷ್ಟು ಕೆಲಸ ಮಾಡಬೇಕಾಗಿದ್ದೋ ಅದು ಮಾಡ್ತಾಯಿದ್ದೀನಿ. ನನ್ನ ಕೈಯಲ್ಲಿ ಅದು ಮೀರಿ ಹೋದಾಗ ನಾನು ಕೇಂದ್ರ ಕಚೇರಿಗೂ ಬರೆದಿದ್ದೀನಿ, ಈಗಲೂ ಲೆಟ್ರ್ ಬರೆದಿದ್ದೀನಿ, ವಿಶೇಷ ತಪಾಸಣೆ ತಂಡ ಕಳಿಸಿ ಅಂತ. ಅವ್ರಿಗೆ ಬಂದ ಮೇಲೆ ಆ್ಯಕ್ಷನ್ ತಗೊಂಡು. ಇದು ಒಂದು ದಿನದ ಕಥೆಯಲ್ಲ. ಪೆರೇಸಂದ್ರ ಕಣಿವೆ ನಾರಾಯಣಪುರದಿಂದ ಬೆಂಗಳೂರಿಗೆ ಹೋಗುವಾಗ ಬರುವಾಗ ಎರಡೂ ಬದಿಯಲ್ಲಿ ಟಿಪ್ಪರ್ಗಳ ಹಾವಳಿ ಹೆಚ್ಚಾಗಿದೆ. ರಸ್ತೆ ಸಾರಿಗೆ ಸುರಕ್ಷತಾ ನಿಯಮಗಳನ್ನು ಗಾಳಿಗೆ ತೂರಿ ಮನಸ್ಸು ಇಚ್ಛೆ ಬೇಕಾಬಿಟ್ಟಿ ಟಿಪ್ಪರ್ಗಳನ್ನು ಚಾಲಕರು ಚಲಾಯಿಸುತ್ತಿದ್ದಾರೆ. ಇದರಿಂದ ವಾಹನ ಸವಾರರು ಹೆದ್ದಾರಿಯಲ್ಲಿ ಸಂಚರಿಸಲು ಭಯಪಡುವಂತಾಗಿದೆ. ಇದಕ್ಕೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಅದೇ ನಾನು RTO ಜೊತೆ, ಮೈನ್ಸ್ ಆ್ಯಂಡ್ ಜಿಯೋಲಜಿ ಡಿಪಾರ್ಟ್ಮೆಂಟ್ ಜೊತೆ, ಇವರ ಜೊತೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದೀನಿ. ಈಗ ನಾಳೆ ಕೂಡ ನಮ್ಮದು ಒಂದು ಮೀಟಿಂಗ್ ಇದೆ. ಸೊ ಆ ಮೀಟಿಂಗಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಅವರಿಂದ ಕೂಡ ಬೇಸಿಕ್ಲಿ ಏನಿದೆ ಅದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ದು ಕೋಆರ್ಡಿನೇಷನ್ದು ಅವಶ್ಯಕತೆ ಇದೆ. ಆ ವಿಚಾರ ಬಗ್ಗೆ ವೈಲೇಷನ್ ಬೇರೆ ಬೇರೆ ಥರದ್ದು ವೈಲೇಷನ್ಸ್ ಇದೆ. ಪೊಲೀಸ್ಗೆ IMB ಆ್ಯಕ್ಟಲ್ಲಿ ಪವರ್ ಇದೆ, ಮೈನ್ಸ್ ಆ್ಯಂಡ್ ಜಿಯೋಲಜಿಗೆ ಮೈನ್ಸ್ ಆ್ಯಂಡ್ ಜಿಯೋಲಜಿ ಆ್ಯಕ್ಟ್ ಪ್ರಕಾರ ಪವರ್ ಇದೆ, RTOಗೆ RTOದು ಏನೇನು ಬೇರೆ ಬೇರೆ ಇನ್ಸ್ಟ್ರಕ್ಷನ್ಸ್ ಇದೆ ಆ ಪ್ರಕಾರ ಪವರ್ ಇದೆ. ಸೊ ಅವ್ರದ್ದು ಎಲ್ಲ ಸೇರಿ ನಾವು ಒಂದು ರೆಡಿ ಮಾಡ್ತೀವಿ ಏನೇನು ವೈಲೇಷನ್ಸ್ ಆಗ್ತಾಯಿದೆ. ಸೊ ಆಮೇಲೆ ಯಾರು ಈ ಥರ ವೈಲೇಷನ್ ಮಾಡ್ತಾ ಇದ್ದೀರಾ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ಅದು ಆ ವಿಚಾರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತೀವಿ. ನಾನು ಕೂಡ RTO ಇಂದ ಎಷ್ಟು ವೆಹಿಕಲ್ಸ್ ಅವರು ಅಲೌ ಮಾಡ್ತಾರೆ, ಮೈನ್ಸ್ ಆ್ಯಂಡ್ ಜಿಯೋಲಜಿಯಿಂದ ಕೂಡ, ಬಿಕಾಸ್ ಕ್ವಾರೀಸ್ ಆ್ಯಂಡ್ ಮೈನ್ಸ್ ಆರ್ ಅಂಡರ್ ದೇಯರ್ ಕಂಟ್ರೋಲ್. ಅವರು ಎಷ್ಟು ಇದು ಸ್ಲಿಪ್ಸ್ ಕಟ್ ಮಾಡ್ತಾರೆ, ಪ್ರತಿದಿನ ಅವ್ರದ್ದು ಎಷ್ಟು ಕೆಪಾಸಿಟಿ ಇದೆ ಅವರಿಂದ ಮಾಹಿತಿ ತಗೊಂಡು ಅವರ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತೀವಿ. ಒಟ್ಟಾರೆ ಚಿಕ್ಕಬಳ್ಳಾಪುರದ ಚದಲಪುರ ಅಪಘಾತದ ನಂತರ ಟಿಪ್ಪರ್ ಹಾವಳಿ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಜೋರಾಗಿದೆ. ಅದರಲ್ಲಿ ಅಕ್ರಮವಾಗಿ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 300ಕ್ಕೂ ಹೆಚ್ಚು ಟಿಪ್ಪರ್ ಲಾರಿಗಳ ಓಡಾಟ ನಡೆಸುತ್ತಿದ್ದರೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಮಾತ್ರ ನಮ್ಮ ಬಳಿ ಅಧಿಕಾರಿಗಳಿಲ್ಲ ಎಂದು ಸಬೂಬು ಹೇಳುವುದು ಎಷ್ಟರ ಮಟ್ಟಿಗೆ ಸರಿ? ಇನ್ನಾದರೂ ಪೊಲೀಸ್ ಇಲಾಖೆ ಅಕ್ರಮ ಟಿಪ್ಪರ್ ಲಾರಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಸಾರ್ವಜನಿಕರ ಸುಗಮ ಓಡಾಟಕ್ಕೆ ಅನುವು ಮಾಡಿಕೊಡ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳ್ವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹಂಚಿಹೋದ ಕನ್ನಡ ಪ್ರದೇಶಗಳ ಏಕೀಕರಣದಿಂದ ಕರ್ನಾಟಕ ರಾಜ್ಯ ಉದಯವಾಯಿತೆಂದು ತಾಲೂಕು ದಂಡಾಧಿಕಾರಿ ಮಹೇಶ್ ಎಸ್ ಪತ್ರಿ ತಿಳಿಸಿದರು. ಆಗ್ನೇಯ ಸಭೆಯವರಿಗೆ ಸ್ವಾಗತ ಕೊಡ್ತಿದ್ದೀವಿ. ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ರೈಲ್ವೆ ನಿಲ್ದಾಣದ ಬಳಿಯ ಜಯ ಭುವನೇಶ್ವರಿ ಆಟೋ ಯುವಕರ ಬಳಗ ಮತ್ತು ಜಯ ಕರ್ನಾಟಕ ಸಂಘಟನೆ ಹಾಗೂ ರಕ್ಷಣಾ ವೇದಿಕೆ ವತಿಯಿಂದ 69ನೇ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ರಾಜ್ಯವು 5 ಭಾಗಗಳಾಗಿ ಹಂಚಿಹೋದ ಕನ್ನಡ ಪ್ರದೇಶಗಳನ್ನು ಏಕೀಕರಣಗೊಳಿಸುವಲ್ಲಿ ಕನ್ನಡ ಕುಲಪುರೋಹಿತರಾದ ಆಲೂರು ವೆಂಕಟರಾಯರು ಹೆಚ್ಚು ಶ್ರಮ ವಹಿಸಿದ್ದರು. ಗುಲ್ಬರ್ಗಾ ಪ್ರಾಂತ ಹೈದರಾಬಾದ್ ನವಾಬರ ಆಳ್ವಿಕೆಯಲ್ಲಿ, ಕಾಸರಗೋಡು, ಮೈಸೂರು ಸ್ವತಂತ್ರ ಸಂಸ್ಥಾನಗಳಾಗಿ, ಬೆಳಗಾವಿ, ಮುಂಬೈ ಪ್ರದೇಶದ ಆಳ್ವಿಕೆಯಲ್ಲಿ ಹಂಚಿಹೋಗಿದ್ದ ಕನ್ನಡ ಪ್ರದೇಶಗಳನ್ನು ಏಕೀಕರಣ ಮಾಡುವಲ್ಲಿ ನಮ್ಮ ಹಿರಿಯರು ಹೆಚ್ಚು ಶ್ರಮ ವಹಿಸಿದ್ದರು. ನಾವು ಅವರು ಸಾಧಿಸಿದ ಕನ್ನಡ ನಾಡಿನ ಸಂಸ್ಕೃತಿ, ಭಾಷೆ, ನಾಡು, ನುಡಿ ಉಳಿವಿಗಾಗಿ ನಾವೆಲ್ಲರೂ ಶ್ರಮಿಸಬೇಕು. ನಾವು ಮಾತನಾಡುವ ಭಾಷೆ ಕನ್ನಡವಾಗಿರಲಿ. ಪುಟ್ಟ ಗ್ರಾಮದಲ್ಲಿ ಆಟೋ ಚಾಲಕರ ಭಾಷಾಭಿಮಾನ ಅಭಿನಂದನೀಯ ಎಂದರು. ಭಾಷೆಯಲ್ಲಿ ನೋಡ್ತಾ ಇದೀವಲ್ಲ, ಕರ್ನಾಟಕ ಆ ತರ ಹಿಂದೆ ಇರಲಿಲ್ಲ. 5 ಪ್ರಾಂತ್ಯಗಳಲ್ಲಿ ನಮ್ಮ ನಾಡು ಹರಿದು ಹಂಚಿ ಹೋಗಿತ್ತು. ಇದನ್ನು ಅರಿತಂತಹ ನಮ್ಮ ಮುತ್ಸದ್ದಿಗಳು ಇದನ್ನು ಹೇಗಾದರೂ ಮಾಡಿ ನಾವು ಇದನ್ನು ಒಟ್ಟುಗೂಡಿಸ್ಬೇಕು, ಕರ್ನಾಟಕವನ್ನು ಅಖಂಡ ಕರ್ನಾಟಕ ಮಾಡಬೇಕು ಅಂತ ಪಣ ತೊಟ್ಟರು. ಅದರಲ್ಲಿ ಪ್ರಮುಖರಾದ್ರೆಂದರೆ ಕರ್ನಾಟಕದ ಗತವೈಭವವನ್ನು ಬರೆದಂತಹ ನಮ್ಮ ಆಲೂರು ವೆಂಕಟರಾವ್ ಅವರಿಂದ ಹಿಡಿದು, ದೇಶಪಾಂಡೆ ಅವರಿಂದ ಹಿಡಿದು ಇಲ್ಲಿಯವರು ಕೆಂಗಲ್ ಹನುಮಂತಯ್ಯ ಅವರಿಂದ ಕೂಡ ಈ ಒಂದು ನಾಡು ಕಟ್ಟುವಂತಹ ಕೆಲಸ ಮಾಡಿದರು.
ಇದು ಅಷ್ಟು ಸುಲಭವಾದ ಕೆಲಸ ಆಗಿರಲಿಲ್ಲ. ಯಾಕಂದರೆ ಹೈದರಾಬಾದ್ ನಿಜಾಮ ಅವರು ಅಲ್ಲಿ ಹೈದರಾಬಾದ್, ಇವತ್ತು ನಾವೇನು ಕಲ್ಯಾಣ ಕರ್ನಾಟಕ ಅಂತ ಅವ್ರ ವಶದಲ್ಲಿತ್ತು, ಇವತ್ತು ನಾವೇನು ಕಿತ್ತೂರು ಕರ್ನಾಟಕ ಅಂತ ಕರಿತೀವಿ ಅದು ಮುಂಬೈ ಪ್ರಾಂತ್ಯದ ಅಧೀನದಲ್ಲಿತ್ತು. ಅದೇ ರೀತಿ ಕೊಡಗು ಒಂದು ಸ್ವತಂತ್ರ ಸಂಸ್ಥಾನವಾಗಿತ್ತು. ದಕ್ಷಿಣ ಕನ್ನಡ, ಬಳ್ಳಾರಿ ಏನಂತ ಇವತ್ತು ನಾವು ಕರಿತೀವಿ ಅದು ಮದ್ರಾಸ್ ಪ್ರಾಂತ್ಯವಾಗಿತ್ತು. ಆಮೇಲೆ ಮೈಸೂರು, ಇವತ್ತು ಮೈಸೂರು ಏನಿದೆಯಲ್ಲ ಅದರ ಸುತ್ತುವರಿದ ಜಿಲ್ಲೆಗಳು ಒಂದು ಮೈಸೂರು ಒಡೆಯರ ಆಡಳಿತದ ಈಗ 5 ಕಡೆ ಹಂಚಿ ಹೋಗಿತ್ತು. ಇದನ್ನೆಲ್ಲ ಅವರು ಒಟ್ಟುಗೂಡಿಸಿ ಇವತ್ತು ನಾವು ಅಖಂಡ ಕರ್ನಾಟಕ ಅಂತ ಮಾಡಿದ್ದಾರೆ. ಏನಾಗಿತ್ತು, ನಮ್ಮ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಒಂದು ನಮ್ಮ ಕರ್ನಾಟಕ ಎಲ್ಲಿಂದ ಎಲ್ಲಿತ್ತು ಕನ್ನಡ ನಾಡು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಕಾವೇರಿಯಿಂದ ಗೋದಾವರಿವರೆಗಿದ್ದ ಹೊರಮಿರ್ದ ನಾಡದೊಳು ಅದು ಕನ್ನಡ ಅಂತ ಹೇಳ್ತಾರೆ. ಅಂದ್ರೆ ಕಾವೇರಿಯಿಂದ ಗೋದಾವರಿ ನದಿವರೆಗೆ ಏನ ಇತ್ತಲ್ಲ ಅದೇ ನಮ್ಮ ಕರ್ನಾಟಕ ಕನ್ನಡ ನಾಡು ಅಂತ ಹೇಳ್ತಾರೆ. ಅದನ್ನು ಒಟ್ಟುಗೂಡಿಸುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡಿದಾಗ ಕನ್ನಡ ಮಾತಾಡುವವರ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಈಗ ನಾವು ಬಾರ್ಡರ್ ತಾಲೂಕಲ್ಲಿದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಏನಂತಂದ್ರೆ, ದಯವಿಟ್ಟು ನಿಮ್ಮ ಮನೆಯಲ್ಲಿ ತೆಲುಗು ಮಾತಾಡಬೇಡಿ, ಕನ್ನಡ ಮಾತಾಡಿ. ನೀವೆಲ್ಲನೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ, ಬ್ಯಾಂಕ್ಗಳಲ್ಲಿ ವ್ಯವಹರಿಸಬೇಕಾದ್ರೆ ನೀವು ಕನ್ನಡನೇ ಮಾತಾಡಿ. ಮಹೇಶ್ ಪತ್ರಿ ಸರ್ ಅವರು ಆದಿಯಾಗಿ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳ ಇಲ್ಲಿ ಕೂತಿರ್ತಕ್ಕಂಥ ಗಣ್ಯರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ, ಮೊದಲನೇದಾಗಿ ಶ್ರೀ ಭುವನೇಶ್ವರಿ ಆಟೋ ಸಂಘದ ವತಿಯಿಂದ ಈ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ದೀರಾ, ತಮಗೆಲ್ಲ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಈ ಕನ್ನಡ ರಾಜ್ಯೋತ್ಸವ ಮಾಡಬೇಕಾದ್ರೆ ಎಷ್ಟು ಶ್ರಮ ಇದೆ, ಎಷ್ಟು ಶ್ರಮ ಪಟ್ಟಿದ್ದೀರಾ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಆದರೆ ಇಂಥ ಸಂಘಟನೆಗಳಿಗೆ ನಾವು ಪ್ರತಿದಿನ, ಪ್ರತಿ ವರ್ಷ, ಪ್ರತಿ 365 ದಿನಗಳು ನಿಮ್ಮ ಬೆನ್ನೆಲುವಾಗಿ ನಾವು ಕನ್ನಡ ಸಂಘಟನೆಗಳು ನಿಂತಿರ್ತೀವಿ. ಅದೇ ರೀತಿ ನಮ್ಮ ಅಶ್ವತ್ಥಣ್ಣ ಹೇಳ್ದಂಗೆ, ಪ್ರಭುವಣ್ಣ ಹೇಳ್ದಂಗೆ, ಮತ್ತೆ ನಮ್ಮ ತಹಸೀಲ್ದಾರ್ ಹೇಳ್ದಂಗೆ ಕನ್ನಡ ಸಂಘಟನೆಗಳು ಬರೀ ನವೆಂಬರ್ ತಿಂಗಳಲ್ಲಿ ಮಾತ್ರ ನಾವು ಕನ್ನಡ ರಾಜ್ಯೋತ್ಸವ ಮಾಡಿದ್ರೆ ಸಾಲದು. 365 ದಿನಗಳು ನಾವು ಕನ್ನಡದಲ್ಲಿ ಕನ್ನಡ ಘೋಷಣೆಯನ್ನು ಕೂಗುತ್ತಾ, ಕನ್ನಡ ಮಾತೆಗೆ ಜಯಘೋಷಣೆ ಕೂಗುತ್ತಾ, ಅದೇ ರೀತಿ ನಮ್ಮ 19ನೇ ತಾರೀಕು ಕನ್ನಡ ರಥ ಬರ್ತಿದೆ. ಆ ರಥವನ್ನು ನಾವೆಲ್ಲ ಒಗ್ಗೂಡಿ, ಎಲ್ಲ ಕನ್ನಡ ಪರ ಸಂಘಟನೆಯಲ್ಲಿ ಒಗ್ಗೂಡಿ ಅದ್ದೂರಿಯಾಗಿ ಸ್ವಾಗತ ಮಾಡೋಣ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಾಧ್ಯಕ್ಷ ಮುರಳಿ, ಉಪಾಧ್ಯಕ್ಷ ಮಹದೇವ್, ಸಂಚಾಲಕ ಸುಬ್ಬು, ಮಹಿಳಾ ಘಟಕದ ಅಧ್ಯಕ್ಷ ಅಗ್ನೇಶ್, ಕರ್ನಾಟಕ ರಕ್ಷಣಾ ವೇದಿಕೆ ಶಿವಾರೆಡ್ಡಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಕೆಪಿ ಸಮೀರ್ ಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಬಳಿ ವಿವಾದಕ್ಕೆ ಕಾರಣವಾಗಿರುವ ವಕ್ಫ್ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹಾಗೂ ಅಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿ ವಿವಾದಿತ ಜಮೀನು ವಕ್ಫ್ಗೆ ಸೇರಿದೆ ಎಂದು ಸ್ಪಷ್ಟಪಡಿಸಿದರು. ಅನುಭವದಲ್ಲಿ ಅವರೇ ಇದ್ದಾರೆ, ಅವರು ಫೆನ್ಸಿಂಗು ಕೂಡ ಹಾಕ್ಕೊಂಡಿದ್ದಾರೆ. ನಾವು ಸ್ಪಾಟ್ ವಿಸಿಟ್ ಕೂಡ ಮಾಡಿದ್ದೀವಿ. ಈಗೆಲ್ಲ ಏನು ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಸಾಲ್ವ್ ಆದ ತಕ್ಷಣ ಇದ್ರದ್ದು ಮುಂದಿನ ಪ್ರೋಸೆಸ್ ಏನಾಗಬೇಕು ಅದನ್ನು ನೀವು ತೀರ್ಮಾನ ಮಾಡ್ತೀವಿ. ಅದರಲ್ಲಿ ಸ್ವಲ್ಪ ಇಬ್ಬರ ಕಡೆಯಿಂದನೂ ಏನಾಗಿದೆ ಅದನ್ನು ಇಬ್ಬರ ಕಡೆಯಿಂದ ಮುಚ್ಚಳಿಕೆ ಹೊರಿಸ್ಕೊಂಡು ಒಂದು ಸ್ಟೇಟ್ಮೆಂಟು ತಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದ ಸರ್ವೆ ನಂಬರ್ 13/1ರಲ್ಲಿ 2 ಎಕರೆ 21 ಗುಂಟೆ, ಸರ್ವೆ ನಂಬರ್ 13/3ರಲ್ಲಿ 20 ಗುಂಟೆ, ಸರ್ವೆ ನಂಬರ್ 20ರಲ್ಲಿ 1 ಎಕರೆ 36 ಗುಂಟೆ ಜಮೀನಿಗೆ ಸಂಬಂಧಿಸಿದಂತೆ ವಿವಾದ ಏರ್ಪಟ್ಟಿತ್ತು. ಚಿಂತಾಮಣಿ ನಗರದಲ್ಲಿ 2 ಸಮುದಾಯಗಳ ಮಧ್ಯೆ ವಾಗ್ವಾದಕ್ಕೆ ಕಾರಣವಾಗಿತ್ತು. ಇದರಿಂದ ಎಚ್ಚೆತ್ತ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ರವೀಂದ್ರ ಪಿಎನ್ ಶನಿವಾರ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟಪಡಿಸಿದರು. ವಿವಾದಿತ ಜಮೀನು ಫಕೀರ್ ಇನಾಂತಿಯಾಗಿದ್ದು ವಫ್ಗೆ ಸೇರಿದ್ದಾಗಿ ಚಿಕ್ಕಬಳ್ಳಾಪುರ ಎಸಿ ನ್ಯಾಯಾಲಯ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ತೀರ್ಪು ನೀಡಿದೆ. ಪ್ರಸ್ತುತ ಸದರಿ ಜಮೀನು ವಫ್ ಎಂದು ದಾಖಲೆ ಇದೆ. ಇದು ಹೊಸ ಪ್ರಕರಣ ಅಲ್ಲ ಎಂದು ತಿಳಿಸಿದ್ದಾರೆ. ಎನ್ಎನ್ಟಿ ಬಡಾವಣೆ ಚಿಂತಾಮಣಿ ಅಧ್ಯಕ್ಷರು, ಕಾರ್ಯಕಾರಿ ಸಮಿತಿ, ಜಾಮಿಯಾ ಮಸೀದಿ ಚಿಂತಾಮಣಿ ಇವರು ಹೋಗಿರ್ತಾರೆ. ಅದರ ಕೆಳಗಡೆ ಇನ್ನೊಬ್ಬರಿದ್ದಾರೆ, ನಿಸಾರ್ ಅಹಮದ್ ಬಿನ್ ಲೇಟ್ ಸಾಬು ಸಾಬ್, ಗುಲ್ಜಾರ್ ಮೊಹಲ್ಲಾ ಚಿಂತಾಮಣಿ ಕಾರ್ಯದರ್ಶಿಗಳು, ಕಾರ್ಯಕಾರಿ ಸಮಿತಿ ಜಾಮಿಯಾ ಮಸೀದಿ ಚಿಂತಾಮಣಿ ಇವರು ಹೋಗಿರ್ತಾರೆ. ಇವರು ಯಾರ ವಿರುದ್ಧ ಹೋಗಿರ್ತಾರೆ ಪ್ರತಿವಾದಿಗಳು ಇದರಲ್ಲಿ ಈಗ ಆಲ್ರೆಡಿ ಹೇಳಿದಂಗೆ ನಾರಾಯಣಪ್ಪ, ವೆಂಕಟರೆಡ್ಡಿ, ನಾಗಮ್ಮ ಕೋಮು, ನಾರಾಯಣಪ್ಪ, ಲಕ್ಷ್ಮಮ್ಮ, ಮುನಿಲಕ್ಷ್ಮಮ್ಮ, ಶ್ರೀರಾಮ್ ರೆಡ್ಡಿ, ತಿಮ್ಮಪ್ಪ ಅಂತೇಳಿ ಇಷ್ಟು ಜನರ ವಿರುದ್ಧವಾಗಿ ಇವರು ಹೋಗ್ತಾರೆ. ಹೋದಾಗ ಈ ಕೇಸ್ನಲ್ಲಿ ಎ ಸಿ ಅವರು ಏನು ಮಾಡ್ತಾರೆ ಅಂದರೆ, ಇದುವರೆಗೂ ಆಗಿರ್ತಕ್ಕಂಥ ಎಲ್ಲ ಹಕ್ಕುಗಳನ್ನು ಬದಲಾವಣೆ ಮಾಡಿ ಕರ್ನಾಟಕ ಸರ್ಕಾರ
ಜಾಮಿಯಾ ಮಸೀದಿ ವಕ್ಫ್ ಮಂಡಳಿ ಹೆಸರಿಗೆ ಮಾಡ್ತಾರೆ ಖಾತೆ ಮಾಡಲಿಕ್ಕೆ ಆದೇಶ. ಇಲ್ಲಿ ಆದೇಶ ಆದಮೇಲೆ AC ಕೋರ್ಟ್ನಲ್ಲಿ ಆದಂಥ ಆದೇಶವನ್ನು DC ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ. DC ಕೋರ್ಟಲ್ಲಿ ಚಾಲೆಂಜ್ ಮಾಡಿದಾಗ DC ಕೋರ್ಟ್ನಲ್ಲಿ ಆರ್ಯ ನಂಬರು 36 2012-13ರಲ್ಲಿ ಈ ಆದೇಶವನ್ನು 2/6/2014 ಏನು ಮಾಡ್ತಾರೆ, ವಜಾ ಮಾಡಿದ್ದಾರೆ. 2/6/2014ರಲ್ಲಿ ಇಲ್ಲಿಗೆ ಅಲ್ಲಿ ಆದಂಥ ಆದೇಶದ ವಿರುದ್ಧ ಬರ್ತಕ್ಕಂಥವ್ರು ಯಾರು ಅಂದರೆ TN ಬೈರಾರೆಡ್ಡಿ, ಚನ್ನಕೃಷ್ಣ, ಲಕ್ಷ್ಮೀದೇವಮ್ಮ, ನಾರಾಯಣಪ್ಪ, ವೆಂಕಟರೆಡ್ಡಿ, ಶ್ರೀರಾಮ್ ರೆಡ್ಡಿ, ನಾಗಪ್ಪ, ಕೆ ಲಕ್ಷ್ಮಮ್ಮ ಮತ್ತು ಶ್ರೀಮತಿ ಮುನಿಲಕ್ಷ್ಮಮ್ಮ. ಇಷ್ಟು ಜನ AC ಅವರು ಮಾಡಿದಂಥ ಆದೇಶದ ವಿರುದ್ಧವಾಗಿ ಇಲ್ಲಿ ಮೇಲ್ಮನವಿ ಬರ್ತಾರೆ. ಮೇಲ್ಮನವಿ ಬಂದಾಗ ಈ ಒಂದು ಆದೇಶದಲ್ಲಿ DC ಅವರು ವಜಾ ಮಾಡಿದ್ದಾರೆ. ಮೇಲ್ಮನವಿಯನ್ನು ಏನು ಮಾಡಿದ್ದಾರೆ, ವಜಾ ಮಾಡಿದ್ದಾರೆ. ಈ ಥರ ಇಲ್ಲಿ ನಮ್ಮ DC ಕೋರ್ಟಲ್ಲೂ ಕೂಡ ವಜಾ ಆದಮೇಲೆ ಆ ಮೇಲ್ಮನವಿದಾರರು ಏನು ಮಾಡ್ತಾರೆ ಅಂದರೆ ಮಾನ್ಯ ಕರ್ನಾಟಕ ವಕ್ಫ್ ಮಂಡಳಿಯ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಅಲ್ಲಿ OS ನಂಬರ್ 10 2016 ಆದೇಶದಂತೆ ಏನಾಗುತ್ತೆ ಅಂದರೆ ವಕ್ಫ್ ಮಂಡಳಿಗೆ ಮಾಡಿರುವ ಖಾತೆ ಸರಿ ಇದೆ ಅಂತ ಹೇಳ್ಬಿಟ್ಟು ಆದೇಶವನ್ನು ಆ ನ್ಯಾಯಾಲಯ ಮಾಡ್ತಾರೆ. ಈ ಆದೇಶದ ವಿರುದ್ಧ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ದಾಖಲಾಗಿದೆ. ರಿಟ್ ಪಿಟಿಷನ್ ಸಂಖ್ಯೆ 34,952/2016 ದಿನಾಂಕ 20/6/2016 ಪ್ರಕರಣ ಈಗ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಕೇಸು ರನ್ನಿಂಗ್ ಅಲ್ಲಿ. ಹಾಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಆದೇಶ ಏನು ಬರುತ್ತೆ, ಆದೇಶಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರ್ಬೇಕು. ಇದು ಈ ಒಂದು ಪ್ರಕರಣದಲ್ಲಿ ಸರ್ವೆ ನಂಬರು 13/1 ಹಾಗೂ ಸರ್ವೆ ನಂಬರು 2, 3 ಮತ್ತು 13/1, 13/2, 13/3. ಇನ್ನು ಸುದ್ದಿಗೋಷ್ಠಿಯಲ್ಲಿ ಚಿಂತಾಮಣಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಮಾತನಾಡಿ, ಸದರಿ ಜಮೀನು ಯಾರಿಗೂ ಮಂಜೂರು ಆಗಿಲ್ಲ. ಆದರೆ ಅನಾಧಿಕೃತವಾಗಿ ಕ್ರಯ, ವರ್ಗಾವಣೆ, ದಾಖಲಾತಿಗಳ ತಿದ್ದುಪಡಿ ಆಗಿದೆ. ಒಬ್ಬರಿಂದ ಇನ್ನೊಬ್ಬರಿಗೂ ಅನಾಧಿಕೃತವಾಗಿ ದಾಖಲೆ ಹಾಗೂ ವರ್ಗಾವಣೆ ಆಗಿದೆ ಎಂದು ತಿಳಿಸಿದ್ದಾರೆ. ಕೆಲವು ರೈತರು ಜಮೀನು ತಮಗೆ ಸೇರಬೇಕು ಎಂದು ಜಮೀನು ಉಳುಮೆ ಮಾಡಿದ ಕಾರಣ ಚಿಂತಾಮಣಿ ಜಾಮಿಯಾ ಮಸೀದಿ ಟ್ರಸ್ಟ್ನ ಕಾರ್ಯದರ್ಶಿ ಇನಾಯಿತುಲ್ಲಾ ದೂರಿನ ಮೇರೆಗೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಕೆಲವರ ಮೇಲೆ ದೂರು ದಾಖಲು ಮಾಡಿಕೊಂಡು ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ DC ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ: ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಸತತ 23 ವರ್ಷಗಳಿಂದ ಅನುಭವವುಳ್ಳ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. ಒಂದು ವಸ್ತು ಖರೀದಿಸಿದಲ್ಲಿ 7 ರೀತಿಯ ಸೌಲಭ್ಯಗಳು. ಅತ್ಯುತ್ತಮ ಸರ್ವಿಸ್. ಕಳೆದ 23 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ.
ರು 7,000 ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ ಕಂತುಗಳಲ್ಲಿ ಸಾಲ ಸೌಲಭ್ಯ ನೀಡಲಾಗುವುದು. ಯಾವುದೇ ಎಲೆಕ್ಟ್ರಾನಿಕ್ಸ್, ಹಳೆಯ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಿಷಿನ್ ಎಕ್ಸ್ಚೇಂಜ್ ಮಾಡಿಕೊಡಲಾಗುವುದು. ಕೇವಲ 10,999 ರುಗಳಿಗೆ 25,000 ಬೆಲೆ ಬಾಳುವ ವಸ್ತುಗಳು ನಿಮಗಾಗಿ ಕಾದಿವೆ. ನಮ್ಮ ಶಾಖೆಗಳು ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಅರ್ಚನಾ ಕ್ಲಿನಿಕ್ ಎದುರು, ಸಾಗರ್ ಟೀ ಸ್ಟಾಲ್ ಪಕ್ಕ, NPO ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ ಅಂಡ್ ಮೊಬೈಲ್ಸ್, ಬಾಲಾಜಿ ಕಾಂಪ್ಲೆಕ್ಸ್, ರಾಘವೇಂದ್ರ ಸ್ವಾಮಿ ಗುಡಿ ಎದುರು, ಕೋಟ್ ಹತ್ತಿರ, DVG ರಸ್ತೆ, ಬಾಗೇಪಲ್ಲಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಗಗನ್ ಕಾಂಪ್ಲೆಕ್ಸ್, ತಾಲೂಕು ಹೊಸ ಸೊಸೈಟಿ ಎದುರು, ಮಾರಮ್ಮ ದೇವಸ್ಥಾನ ಪಕ್ಕ, TB ರಸ್ತೆ, ಶಿಡ್ಲಘಟ್ಟ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ AU ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. AU ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ, ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ, ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ, ಬಾಗೇಪಲ್ಲಿ, BH ರಸ್ತೆ, ಗೌರಿಬಿದನೂರು, KR ರಸ್ತೆ, ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 87626 9399. ಕಾರ್ತಿಕ ಹುಣ್ಣಿಮೆ ಪ್ರಯುಕ್ತ ದೇಗುಲಗಳಲ್ಲಿ ವಿಶೇಷ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು. ದೀಪಗಳನ್ನು ಬೆಳಗಿಸಿ ಭಕ್ತರು ತಮ್ಮ ಇಷ್ಟಾರ್ಥವನ್ನು ಬೇಡಿಕೊಂಡ್ರೆ ಬೆಳಕಿನಲ್ಲಿ ದೇವಾಲಯಗಳು ಜಗಮಗಿಸುತ್ತಿದ್ದವು. ಗೌರಿ ಹುಣ್ಣಿಮೆ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ಹನುಮಂತಪುರದಲ್ಲಿ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾಸ್ಕರ ಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದ ದೀಪೋತ್ಸವದಲ್ಲಿ ನೂರಾರು ಭಕ್ತರು ಹಣತೆಗಳನ್ನು ಹಚ್ಚುವ ಮೂಲಕ ದೇವರಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಬೇಡಿಕೊಂಡರು. ದೇಗುಲದ ಪ್ರಾಂಗಣವೆಲ್ಲ ದೀಪಗಳ ಬೆಳಕಿನಲ್ಲಿ ಜಗಮಗಿಸುತ್ತಿತ್ತು. ಇನ್ನು ತಾಯಿ ಚೌಡೇಶ್ವರಿ ದೇವಿ ವಿಶೇಷ ಹೂವಿನ ಅಲಂಕಾರದೊಂದಿಗೆ ಧರೆಗಿಳಿದ ಜಗನ್ಮಾತೆಯಂತೆ ಭಾಸವಾಗುತ್ತಿದ್ದುದಂತೂ ಸತ್ಯ.
ಅದೇ ರೀತಿ ಶಿಡ್ಲಘಟ್ಟ ತಾಲೂಕಿನ ದ್ಯಾವಪ್ಪ ಗುಡಿಯ ಕೋಟಹಳ್ಳಿ ಶ್ರೀ ಯೋಗಿ ದ್ಯಾವಪ್ಪ ತಾತನವರ ದೇವಾಲಯದಲ್ಲಿ ಕಾರ್ತಿಕ ಹುಣ್ಣಿಮೆಯ ಪ್ರಯುಕ್ತ ಲಕ್ಷ ದೀಪೋತ್ಸವವನ್ನು ಆಚರಿಸಲಾಯಿತು. ದೀಪೋತ್ಸವದಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಭಾಗವಹಿಸಿ ಭಕ್ತಿಭಾವ ಮೆರೆದರು. ಇನ್ನು ಕಾರ್ತಿಕ ದೀಪೋತ್ಸವದ ಪ್ರಯುಕ್ತ ಗೋಪೂಜೆ, ಪಂಡರಿ ಭಜನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಭಕ್ತರು ದೀಪಗಳನ್ನು ಹಚ್ಚಿ ತಮ್ಮ ಇಷ್ಟಾರ್ಥವನ್ನು ಬೇಡಿಕೊಂಡರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅಕ್ರಮವಾಗಿ ಶ್ರೀಗಂಧ ಮರದ ತುಂಡುಗಳನ್ನು ಮಾರಾಟ ಮಾಡಲು ಯತ್ನಿಸಿದ್ದ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬುರುಡುಗುಂಟೆ ಗ್ರಾಮದ ವಾಸಿ ಬುಡು ಸಾಬೀರ್ ಅವರ ಜಮೀನಿನ ಬಂಡೆಯ ಬಳಿ ಶ್ರೀಗಂಧ ಮರದ ತುಂಡುಗಳನ್ನು ಹೆಚ್ಚಿನ ಹಣಕ್ಕಾಗಿ ಮಾರಾಟ ಮಾಡುವ ಉದ್ದೇಶದಿಂದ ಕಾನೂನು ಬಾಹಿರವಾಗಿ ಇಟ್ಟುಕೊಂಡಿರುವುದಾಗಿ ಮಾಹಿತಿ ಪಡೆದ ಪಿಎಸ್ಐ ಶಿವಕುಮಾರ್ ಎಂ ನೇತೃತ್ವದ ತಂಡ ದಾಳಿ ನಡೆಸಿ ಅದೇ ಗ್ರಾಮದ ಮೌಲಾ ಬಿನ್ ಇಮಾಮ್ ಮೊಲ್ಲಿ, ಬಾಬಾ ಅಲಿಯಾಸ್ ಬಾಬಾ ಜಾನ್, ಫಕ್ರುದ್ದೀನ್ ಬಿನ್ ಅಲಾ ಬಕಾಶ್ ಇಬ್ಬರನ್ನು ವಶಕ್ಕೆ ಪಡೆದುಕೊಂಡು ಗುಂಡಾ ಅಲಿಯಾಸ್ ವೆಂಕಟರಮಣ ಎಂಬ ವ್ಯಕ್ತಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಅವರಿಂದ ಸುಮಾರು 15 ಕೆಜಿ ಶ್ರೀಗಂಧದ ತುಂಡುಗಳನ್ನು ವಶಕ್ಕೆ ಪಡೆದುಕೊಂಡು ಕೆಂಚಾರ್ಲಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕ್ಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು
ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನ ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ ಎನ್ಎಸ್ ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆ ನಡೆದಿದ್ದು 42 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾದರೆ 21 ಸ್ಥಾನಗಳಿಗೆ ಮಾತ್ರ ಚುನಾವಣೆ ನಡೆದು ಮತದಾನ ಪ್ರಕ್ರಿಯೆ ನಡೆದಿದೆ. ಚಿಕ್ಕಬಳ್ಳಾಪುರದಲ್ಲಿ ಇಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಚುನಾವಣೆ ನಡೆದಿದ್ದು 5 ವರ್ಷಗಳಿಗೊಮ್ಮೆ ನಡೆಯುವ ಚುನಾವಣೆ ಬಹು ಕುತೂಹಲಕಾರಿಯಾಗಿದೆ. ನಗರದ ಸರ್ಕಾರಿ ನೌಕರರ ಭವನ, ಕಂದಾಯ ಭವನ, ಜೂನಿಯರ್ ಕಾಲೇಜ್, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಒಟ್ಟು 10 ಮತ ಕೇಂದ್ರದಲ್ಲಿ ಚುನಾವಣೆ ನಡೆದಿದೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ನಡೆದಿದೆ. ಸಂಜೆಯೇ ಮತ ಎಣಿಕೆ ನಡೆಸಿ ಫಲಿತಾಂಶ 8 ಗಂಟೆಗೆ ಘೋಷಿಸಲಾಗಿದೆ. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಅಧಿಕಾರಿಯಾಗಿ ಸರ್ಕಾರಿ ನಿವೃತ್ತ ಶ್ರೀನಿವಾಸ ರೆಡ್ಡಿ ನೇತೃತ್ವದಲ್ಲಿ ಚುನಾವಣೆಯ ಮತದಾನ ಪ್ರಕ್ರಿಯೆ ನಡೆದಿದ್ದು, ಒಟ್ಟು 63 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದ್ದು, ಅದರಲ್ಲಿ ಅವಿರೋಧವಾಗಿ 42 ಸ್ಥಾನಗಳು ಆಯ್ಕೆಯಾಗಿದ್ದು, 21 ಸ್ಥಾನಗಳಿಗೆ ಮತದಾನ ಪ್ರಕ್ರಿಯೆ ಇಂದು ನಡೆದಿದೆ. ನಾನು ಶ್ರೀನಿವಾಸ ರೆಡ್ಡಿ ಅಂತ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಟೋಟಲಿ ಎಲ್ಲ ಇಲಾಖೆಗಳು ಸೇರಿ 63 ಸ್ಥಾನಗಳು ಚುನಾವಣೆ ನಡೀತಾ ಇದೆ. 63 ಸ್ಥಾನಗಳ ಪೈಕಿ 42 ಸ್ಥಾನ ಅವಿರೋಧ ಆಯ್ಕೆ ಆಗಿದೆ. ಆಮೇಲೆ ಚುನಾವಣೆಗೆ ಹೋಗಿರೋದು 17 ಕ್ಷೇತ್ರಗಳು. 17 ಕ್ಷೇತ್ರಗಳಲ್ಲಿ ಓಲ್ಡ್ ಮಿಡ್ಲ್ ಸ್ಕೂಲ್, BB ರಸ್ತೆ, ಚಿಕ್ಕಬಳ್ಳಾಪುರದಲ್ಲಿ 4 ಮತಗಟ್ಟೆ ಸ್ಥಾಪಿಸಿದ್ದೀವಿ. ಪ್ರೌಢಶಾಲೆಯಲ್ಲಿ 4 ಮತಗಟ್ಟೆ ಸ್ಥಾಪನೆ ಆಗಿದೆ.
ಸರ್ಕಾರಿ ನೌಕರರ ಕಂದಾಯ ಭವನದಲ್ಲಿ 2 ಮತಗಟ್ಟೆ, ಈ ಕಂದಾಯ ಇಲಾಖೆ ನೌಕರರ ಭವನದಲ್ಲಿ 2 ಮತಗಟ್ಟೆ, ಇನ್ನೊಂದು ಮತಗಟ್ಟೆ ಸರ್ಕಾರಿ ನೌಕರ ಮತಗಟ್ಟೆಯಲ್ಲಿ 4 ಚುನಾವಣೆ ನಡೆಸ್ತಾ ಇದ್ದೀವಿ. ಟೋಟಲಿ ಇವತ್ತು ಚುನಾವಣೆ ನಡೆಸ್ತಾ ಇರೋದು 1150 ಮತದಾರರಿಗೆ ಚುನಾವಣೆ ನಡೆಸ್ತಾ ಇದ್ದೀವಿ. ಇದು ಸುಮಾರು 1 ತಿಂಗಳಿಂದ ಎಲ್ಲ ಪ್ರಕ್ರಿಯೆಗಳು ಚುನಾವಣೆದು ಕಾನೂನು ಬದ್ಧವಾಗಿ ಮಾಡ್ತಾಯಿದ್ದೀವಿ. ಅದರಲ್ಲಿ ಯಾವುದೇ ಇದುವರೆಗೂ ಯಾವುದೇ ಅಹಿತಕರತೆ ನಡೆದಿಲ್ಲ. ಇವತ್ತು ಸಹ 1 ಗಂಟೆ ಸಮಯವರೆಗೂ ಯಾವುದೇ ಅಹಿತಕರತೆ ನಡೆದಿಲ್ಲ. ತುಂಬ ಶಾಂತಿಯುತ ನಡೀತಾ ಇದೆ. 4 ಗಂಟೆವರೆಗೂ ಚುನಾವಣೆ ನಡೀತದೆ. ಚುನಾವಣೆ ನಡೆಯುವ ಕ್ಷೇತ್ರಗಳದು 4 ಗಂಟೆ ಮೇಲೆ ಫಲಿತಾಂಶ ಪ್ರಕಟಗೊಳ್ತೀವಿ. ಅಂತ್ಯ ಪ್ರಕಟ ಆದ ಮೇಲೆ ಈ ಅವಿರೋಧ ಆಯ್ಕೆ ಚುನಾವಣೆ ಗೆದ್ದಿರೋ ಪಟ್ಟಿಯನ್ನು ರೆಡಿ ಮಾಡಿ ಅವ್ರಿಗೆ ಸಂಬಂಧಪಟ್ಟ ದಿನಾಂಕ ನಿಗದಿಪಡಿಸಿ ಅವರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ. ಇವತ್ತೇ ಘೋಷಣೆ ಆಗುತ್ತೆ. ಅವಿರೋಧ ಆಯ್ಕೆ ಇರೋದು ಮೊದಲೇ ಘೋಷಣೆ ಆಗಿದೆ. ಇವತ್ತು ಚುನಾವಣೆ ನಡೆಯೋದು ಇವತ್ತೇ ಘೋಷಣೆ ಆಗುತ್ತೆ. ಅದರಲ್ಲಿ ಮೋಸ್ಟ್ಲಿ ಪ್ರೈಮರಿ ಸ್ಕೂಲ್ ಸ್ಟಾಫಲ್ಲಿ ಸ್ವಲ್ಪ ಜಾಸ್ತಿ ಇದೆ ಮತದಾರರು, ಮಿಕ್ಕಿದ ಇಲಾಖೆ ಬೇಗ ಆಗುತ್ತೆ. ಅದು ಸ್ವಲ್ಪ ಒಂದು 8 ಗಂಟೆ ಆಗ್ಬೋದು ಅಂತ ನನ್ನ ಭಾವನೆ. ಅದಕ್ಕೆ ಸಂಬಂಧಪಟ್ಟ ಮತಗಟ್ಟೆ ಅಧಿಕಾರಿಗಳು ನೇಮಕ ಮಾಡಿದ್ದೀವಿ. ಅದೇ ಅಹಿತಕರ ನಡೆದಿರ ನಮ್ಮ ಪೊಲೀಸ್ ಇಲಾಖೆಯವರು ಸಹ ಒಳ್ಳೆ ಕೋಆಪರೇಷನ್ ಕೊಟ್ಟು ರಕ್ಷಣೆ ಕೊಟ್ಟಿದ್ದಾರೆ. ಈ ಚುನಾವಣೆ ನಡೆಯುವಾಗ ಯಾರನ್ನು ಮತ ಮಾಡೋಕ್ಕೆ ಹೋದಾಗ ಯಾವುದೇ ಮೊಬೈಲ್ ಆಗಲಿ ಇನ್ನೊಂದಾಗಲಿ ಒಳಗೆ ಬಿಡ್ತಾ ಇಲ್ಲ. ಮತದಾನ ಮಾಡೋಕ್ಕೆ ಸಂಬಂಧಪಟ್ಟ ಇಲಾಖೆ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸಿ ಮತದಾನ ಮಾಡಬೇಕು. ಇಷ್ಟೆಲ್ಲ ಪ್ರಕ್ರಿಯೆ ನಡೀತಾ ಇದೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. 100% ಶಾಂತಿಯುತವಾಗಿ ಮುಗಿಯುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಚುನಾವಣೆ ನಡೆದಿದ್ದು, ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಸರ್ಕಾರಿ ಅಧಿಕಾರಿಗಳು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4ರವರೆಗೂ ಸರದಿ ಸಾಲಿನಲ್ಲಿ ನಿಂತು ತಮ್ಮ ನೆಚ್ಚಿನ ಸಹೋದ್ಯೋಗಿಗಳಿಗೆ ಮತದಾನ ಮಾಡಿದ್ದು ವಿಶೇಷವಾಗಿತ್ತು. ಸರ್, 2024-29 ಅವಧಿಯ ನಮ್ಮ ಸರ್ಕಾರಿ ನೌಕರರ ಸಂಘದ ಚುನಾವಣೆ ನಡೀತಾ ಇದೆ. ಜಿಲ್ಲಾ ನಿರ್ದೇಶಕರ ಚುನಾವಣೆ ಇದು. ಈಗಾಗಲೇ 63 ಒಟ್ಟು ಅಭ್ಯರ್ಥಿಗಳು ಆಯ್ಕೆ ಆಗಬೇಕಾಗಿತ್ತು. ಅದರಲ್ಲಿ ಈಗ 42 ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಇನ್ನು 21 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳಿಗೆ ಚುನಾವಣೆ ನಡೀತಾ ಇದೆ. ಸುಮಾರು ಒಂದು 10 ಬೂತ್ ಮಾಡಿದ್ದೀವಿ. ಇಲ್ಲೂ ಮತ್ತು ಸರ್ಕಾರಿ ಪ್ರೌಢಶಾಲೆ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಎಲ್ಲ ಸರ್ಕಾರಿ ನೌಕರರು ಸಹ ಆರಾಮಾಗಿ ಬಂದು ಅವರವರ ಅಭ್ಯರ್ಥಿಗಳಿಗೆ ಮತನ ಚಲಾಯಿಸ್ತಾ ಇದ್ದಾರೆ. ಇನ್ನು ಸದ್ಯಕ್ಕಂತೂ ಎಲ್ಲೂ ಕಡೆ ತೊಂದರೆ ಏನಿಲ್ಲ. ಎಲ್ಲ ಫೇರ್ ಎಲೆಕ್ಷನ್ಸು ಆರಾಮಾಗಿ ನಡೀತಾ ಇದೆ ಸರ್. ಇನ್ನು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾ ಪೊಲೀಸ್ ಸಿಬ್ಬಂದಿ ಚುನಾವಣಾ ಕೇಂದ್ರಗಳ ಸುತ್ತು ಸರ್ಪಗಾವಲಿತ್ತು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿಯಲ್ಲಿ ಬೆಳ್ಳಂಬೆಳಿಗ್ಗೆ ಅಂದರೆ ಬೆಳಿಗ್ಗೆ 8:45ಕ್ಕೆ ಸುಮಾರಿಗೆ ನಗರದ ಬೆಂಗಳೂರು ಜೋಡಿ ರಸ್ತೆಯ ನಗರಸಭೆಯ ಉದ್ಯಾನವನ ಪಕ್ಕದ ರಸ್ತೆಯಲ್ಲಿರುವ ಜಲ್ಸಾ ವೈನ್ಸ್ ಮದ್ಯದ ಅಂಗಡಿಯ ಕ್ಯಾಷಿಯರ್ ಅಬಕಾರಿ ನಿಯಮ ಪಾಲನೆ ಮಾಡದೆ ಮದ್ಯದ ಅಂಗಡಿಯ ಬಾಗಿಲು ತೆರೆದು ವ್ಯಾಪಾರ ವಹಿವಾಟು ನಡೆಸುತ್ತಿರುವುದನ್ನು ಗಮನಿಸಿದ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಪಿ ಬಾರ್ ಮೇಲೆ ದಾಳಿ ನಡೆಸಿ ಮದ್ಯದ ಅಂಗಡಿ ತೆರೆಯಲು ಸಮಯ ಪಾಲನೆ ಮಾಡದೆ ಅಬಕಾರಿ ನಿಯಮಕ್ಕೆ ಸೆಡ್ಡು ಹೊಡೆದ ಅಂಗಡಿಯ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಆಯ್ತು, 9 ಗಂಟೆಗೆ ಮಾರ್ಬೇಕಂತಿದೆಯಾ? ಯಾಕೆ 9 ಗಂಟೆಗೆ ಮಾರ್ತಿದೀಯಾ? ಸಾರ್ವಜನಿಕರ ದೂರಿನ ಮೇಲೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ ಬಳಿಕ
ಬೆಳಿಗ್ಗೆ 10 ಗಂಟೆಗೆ ತೆರೆಯಬೇಕಾದ ವೈನ್ ಶಾಪ್ ಅಂಗಡಿಯನ್ನು 8:45ಕ್ಕೆ ತೆರೆದಿದ್ದು ರಾಜ್ಯ ಅಬಕಾರಿ ನಿಯಮವನ್ನು ಉಲ್ಲಂಘನೆ ಮಾಡಿರುವುದು ಕಂಡುಬಂದಿದೆ. ಕೂಡಲೇ ಜಲ್ಸಾ ವೈನ್ಸ್ ಮಾಲೀಕರು ಮತ್ತು ಕ್ಯಾಷಿಯರ್ ವಿರುದ್ಧ ಕರ್ನಾಟಕ ಅಬಕಾರಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸುವುದಾಗಿ ಸ್ಥಳಕ್ಕೆ ಭೇಟಿ ನೀಡಿದ ವರದಿಗಾರರಿಗೆ ಡಿವೈಎಸ್ಪಿ ವಿವರಿಸಿದರು. ನಮಸ್ಕಾರ. ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಲೈಸೆನ್ಸ್ ವೈಲೇಟ್ ಮಾಡಿ ಅವಧಿಗಿಂತ ಮುಂಚೆನೇ ವೈನ್ ಶಾಪ್ಸು ಓಪನ್ ಆಗ್ತಿದೆ ಅಂತ ಗಮನಕ್ಕೆ ಬಂದಿದೆ. ಇವತ್ತು ಒಂದು ವೈನ್ ಶಾಪ್ ಮೇಲೆ ದಾಳಿ ಮಾಡಿ ಮುಂದಿನ ಕ್ರಮ ಜರುಗಿಸಲಾಗ್ತಾ ಇದೆ. ಇನ್ನು ಮುಂದೆ ತಾಲೂಕಿನಲ್ಲಿ ಯಾವುದು ಲೈಸೆನ್ಸ್ ವೈಲೇಟ್ ಆಗದಂಗೆ ನೋಡಿಕೊಂಡು ಕ್ರಮ ಜರುಗಿಸಲಾಗುತ್ತೆ. ಡಿಫ್ರೆಂಟ್ ಗ್ರೇಡಲ್ಲಿ ಡಿಫ್ರೆಂಟ್ ಟೈಮಿಂಗ್ಸ್ ಇದೆ. ಕೆಲವು 10 to 10 ಇದೆ, ಕೆಲವು 10 to 11:30 ಇದೆ. ಇದರಲ್ಲಿ ಆ್ಯಕ್ಚುಲಾಗಿ 10 o'clock ಅವರು ಓಪನ್ ಮಾಡಬೇಕಿತ್ತು, ಬಟ್ ಇವತ್ತು 8:45 ಓಪನ್ ಇತ್ತು. ಅದಕ್ಕೆ ಕ್ರಮ ಜರುಗಿಸಲಾಗಿದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ಗೆದರೆ ಗ್ರಾಮದಲ್ಲಿ ಗೆದರೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತದ 5 ವರ್ಷಗಳ ಅವಧಿಗೆ 12 ನಿರ್ದೇಶಕ ಸ್ಥಾನಗಳಲ್ಲಿ 11 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ 22 ಮಂದಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರು. ಇದರಲ್ಲಿ 11 ನಿರ್ದೇಶಕರು ಚುನಾವಣೆಯಲ್ಲಿ ಮತಗಳನ್ನು ಪಡೆದು ಚುನಾವಣೆ ಮೂಲಕ ಆಯ್ಕೆಯಾದರೆ ಠೇವಣಿದಾರರ ಕ್ಷೇತ್ರದಿಂದ ಸತೀಶ್ ಕುಮಾರ್ ಜಿಸಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಎನ್ ಶಿವಲಿಂಗಯ್ಯ ತಿಳಿಸಿದರು. ಇದೇ ವೇಳೆ ನೂತನ ನಿರ್ದೇಶಕ ಸತೀಶ್ ಕುಮಾರ್ ಜಿಸಿ ಮಾತನಾಡಿ, ನಾನು ಈಗಾಗಲೇ ಸಂಘದ ಅಧ್ಯಕ್ಷನಾಗಿ 2 ಬಾರಿ ಕಾರ್ಯನಿರ್ವಹಿಸಿದ್ದೇನೆ. ಈ ಬಾರಿಯೂ ಕೂಡ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೇನೆ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾದ ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಅನ್ನದೇ ಬೆಂಬಲ ಸೂಚಿಸಿದ್ದಾರೆ. ಎಲ್ಲ ನಿರ್ದೇಶಕರಿಗೆ ಋಣಿಯಾಗಿರುತ್ತೇನೆ. ಆದರೆ ನಮ್ಮ ತಂಡದ ಒಬ್ಬರು ಲಾಟರಿಯಲ್ಲಿ ಸೋತರು. ಅದು ನನಗೆ ದುಃಖವನ್ನುಂಟು ಮಾಡಿದೆ. ಆದರೂ ರೈತರ ಸಂಘ, ರೈತರಿಗೋಸ್ಕರ ಈ ಸಂಘವನ್ನು ಬೆಳೆಸುತ್ತೇವೆ ಎಂದು ಹೇಳಿದರು. ನನಗೆ ಮೊದಲನೇದಾಗಿ ದುಃಖ ಆಗ್ತಿದೆ ನನಗೆ. ಯಾಕೆ ಅಂದರೆ ನನ್ನ ಒಂದು ಅಭ್ಯರ್ಥಿನ ಕಳ್ಕೊಂಡೆ ನಾನು. ಆ ದುಃಖ ಇದೆ. ಆದರೂ ಕೂಡ ಈ ಪಂಚಾಯತಿನಲ್ಲಿ ಸತತವಾಗಿ 2 ಟರ್ಮಿಂದ ನಾನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ಜನಗಳಿಗೆ ಮತ್ತು 3ನೇ ಬಾರಿಗೂ ಕೂಡ ನನ್ನ ಒಂದು ನಿರ್ದೇಶಕರನ್ನು ಆಯ್ಕೆ ಮಾಡಿದಂಥ ಈ ಸೊಸೈಟಿಗೆ ಸಂಬಂಧಪಟ್ಟಂಥ 7 ಗ್ರಾಮಗಳು, ಸೀಗ್ಲಹಳ್ಳಿ, ಗುಂತ್ಮಡುಗು, ಕಾಮಗಾನಹಳ್ಳಿ, ಕೊಂಡಾಪುರ, ಗೆದರೆ, ನರಸಿಂಹನಹಳ್ಳಿ, ಸಿಂಗನಹಳ್ಳಿ, ಈ ಎಲ್ಲ ಮುಖಂಡರು ಕೂಡ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಆ ಸ್ವಾಭಿಮಾನಕ್ಕೆ ಧಕ್ಕೆ ಯಾವಾಗ ಬರ್ತದೋ ಆವಾಗ ನಾವು ಅದನ್ನು ಮುಂದೆ ಹೇಗೆ ಹೋಗಬೇಕು ಅನ್ನೋ ವಿಚಾರದಲ್ಲಿ ಇಲ್ಲಿ ಪಕ್ಷಾತೀತವಾಗಿ ನನಗೆ 7 ಎಲ್ಲ ಮುಖಂಡರುಗಳು ಕೂಡ, ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ನನಗೆ ಗೌರವ ಸೂಚನೆ ಮಾಡಿ ಇವತ್ತು ಬೆಂಬಲ ಸೂಚನೆ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಋಣಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮೊದಲನೇದಾಗಿ ಈ ಸೊಸೈಟಿನ ಪ್ರಾರಂಭ ಮಾಡಬೇಕು ಅಂತ ಹೇಳಿ 10 ವರ್ಷಗಳ ಹಿಂದೆ ಸೀತಾರಾಮ ಸ್ವಾಮಿಗಳು ನನಗೆ ಪ್ರೇರಣೆ ಕೊಟ್ಟರು. ಸತೀಶ್, ನಿಮ್ಮ ತಂದೆಯವ್ರು ಮಾಡಿದ್ರಪ್ಪ, ಮತ್ತೆ ಈ ಸಂಘನ ನೀನು ಪುನಶ್ಚೇತನಗೊಳಿಸಬೇಕು ಅಂತ ಹೇಳಿದಾಗ ನನಗೆ ಸುಮಾರು ಎಲ್ಲ ಶೇರೇ ಇರಲಿಲ್ಲ. ಶೇರೆ ಬಂಡವಾಳ ಹಾಕಿ ನಾವೆಲ್ಲ ಮಾಡಿದ್ವಿ. ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ, ಎಲ್ಲ ಮುಖಂಡರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಮುಂಬರುವ ದಿನಗಳಲ್ಲಿ ಈ ಸೊಸೈಟಿನ ವ್ಯವಸಾಯ ಸೇವಾ ಸಹಕಾರ ಸಂಘ ಅಂತಿತ್ತು. ಈಗ ವಿವಿಧೋದ್ದೇಶ ಅಂತ ಹೇಳಿ ಸಂಘದ ಹೊಸ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಇದರ ಅಡಿನಲ್ಲಿ ನಾವು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟಲ್ಲಿ ನಾವು ಫಲಾನುಭವಿಗಳಿಗೆ ಏನೆಲ್ಲ ತರಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ತರಲಿಕ್ಕೆ ನನಗೆ ಶಕ್ತಿ ತುಂಬಿದಂಥ ನಿಮಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನನ್ನ ಬೆಂಬಲಿಸಿದಂಥ ಎಲ್ಲ ಮುಖಂಡರುಗಳು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ನೂತನವಾಗಿ ಆಯ್ಕೆಯಾದ ಎಲ್ಲ ನಿರ್ದೇಶಕರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ HV ಮಂಜುನಾಥ್ ರವರನ್ನು ಭೇಟಿಯಾಗಿ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ್ದೇವೆ ಎಂದು ತಿಳಿಸಿದರು. ಇವರನ್ನು ಅಭಿನಂದಿಸಿ ಮಾತನಾಡಿದ ಅವರು, 12 ಸ್ಥಾನಗಳಲ್ಲಿ 11 ನಿರ್ದೇಶಕರು ನಮ್ಮ ಸ್ನೇಹಿತರು ಗೆದ್ದಿದ್ದಾರೆ. ಆದರೆ ಆ ಒಂದು ಕೂಡ ನಾವೇ ಗೆದ್ದಿದ್ರೆ ಚೆನ್ನಾಗಿರ್ತಿತ್ತು ಎಂದರು. ಈ ಚುನಾವಣೆಯಲ್ಲಿ ಸರ್ 3 ಜನ ಪಕ್ಷಗಳಿಂದ ಆಯ್ಕೆ ಆಗಿದ್ದು ಚುನಾವಣೆ ಇದು ಮಾಡಿದ್ದಾರೆ. ಅವ್ರಿಗೆಲ್ಲ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಭಾಳ ಚೆನ್ನಾಗಿ ನಡೆಸಬೇಕು ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು. ಏಕೆಂದರೆ ಇದು ರೈತರಿಗೆ
ಮತ್ತು ಸ್ವಸಹಾಯ ಗುಂಪುಗಳಿಗೆ, ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಭಾಳ ಅವರಿಗೆ ಅನುಕೂಲಕರವಾದಂಥ ಒಂದು ಸಂಸ್ಥೆ. ಹಾಗಾಗಿ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು, ನನಗೆ ಬೇಜಾರೇನು ಅಂದರೆ ಆ ಒಂದು ಸೀಟು ನಮಗೆ ಲ್ಯಾಟ್ರಿನಲ್ಲಿ ಹೋಗ್ಬಿಟ್ಟಿತ್ತು. ಅದು ಗೆದ್ದುಬಿಟ್ಟಿದ್ದರೆ ನಮಗೆ ಇನ್ನೂ ಭಾಳ ಹೆಚ್ಚಿನ ಸಂತೋಷ ಆಗ್ತಾಯಿತ್ತು. ಇಲ್ಲಿ ದುರಾದೃಷ್ಟ ಏನಾಗಿದೆಯೋ ಅದಕ್ಕೆ ನಾವು ತೃಪ್ತಿ ಪಡ್ಕೋಬೇಕು. ನನಗಂತೂ ಗ್ಯಾರಂಟಿ ಇದೆ, ಎಲ್ಲ ಮುಖಂಡರುಗಳು, ಬರೀ ಇಲ್ಲಿ ಗೆದ್ದಿರ್ತಕ್ಕಂಥ ಡೈರೆಕ್ಟರ್ಗಳೇ ಅಲ್ಲ, ಇವ್ರ ಹಿಂದೆ ಕೆಲಸ ಮಾಡಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಅವರುಗಳನ್ನು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇವರು ಈ ಸಂಘವನ್ನು ನಡೆಸ್ತಾರೆ ಅಂತಕ್ಕಂಥ ನಂಬಿಕೆ ನನಗೆ. ಸರ್, ಹಾಗಾದ್ರೆ ನಿಮ್ಮಲ್ಲಿ ಪುರುಷಾಮೇಗೌಡರು ಬೆಂಬಲ ಇದ್ದಾರಾ ಈಗ ಗೆದ್ದಿಂತವರು? ಈಗ ನಾವೆಲ್ಲ ಅವ್ರಿಗೆ ಮಾಡಿದ್ದಾರೆ. ಈಗ ತಾಲೂಕಲ್ಲಿ ಯಾರು ಯಾವ ಪಕ್ಷ ಅನ್ನೋದೇ ಗೊತ್ತಾಗದಿರೋ ಸ್ಥಿತಿಲಿ ಇದ್ದೀವಲ್ಲ. ಈಗ ಅವರು ಕಾಂಗ್ರೆಸ್ಸಿನ ಸಹ ಸದಸ್ಯರು, ನಾನು ಕಾಂಗ್ರೆಸ್ನವನೇ, ಶಿವಶಂಕರ್ ರೆಡ್ಡಿಯವರು ಕಾಂಗ್ರೆಸ್ನವರೇ. ನಾನು ಲೋಕಸಭಾ ಚುನಾವಣೆಯಲ್ಲಿ ಪ್ರತಿ ಹಳ್ಳಿಗಳಿಗೆ ನಾನು ಹೋಬಳಿಗೆ ಹೋಗಿ ಕಾಂಗ್ರೆಸ್ಸಿಗೆ ಮತ ಹಾಕಿ ಅಂತ ಕೇಳಿದೆ. ಬಹುಶಃ ಡೋರ್ ಟು ಡೋರ್ ಹೋಗಿದ್ದಂಥ ಮುಖಂಡರು ಯಾರಾದರೂ ಇದ್ದರೆ ನಾನು ಒಬ್ಬನೇ ಇರಬೇಕಿತ್ತು ತಾಲೂಕಲ್ಲಿ. ಹಾಗಾಗಿ ಆಮೇಲೆ ಅನೇಕ ಜನ ಭಾರತೀಯ ಜನತಾ ಪಕ್ಷಕ್ಕೆ ಬಹಿರಂಗವಾಗಿ ಕ್ಯಾನ್ವಾಸ್ ಮಾಡಿದಂಥವರು, ಪಾಂಪ್ಲೆಟ್ ಇಟ್ಕೊಂಡು ಬೂತ್ಗಳ ಹತ್ರ ನಿಂತಿದ್ದವರು ಇವತ್ತು ಯಾರ್ಯಾರ ಜೊತೆಲಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಇದೊಂದು ಸಂಪೂರ್ಣವಾಗಿ ನನ್ನ ರಾಜಕೀಯದ ನನಗೆ ಜ್ಞಾನ ಬಂದಲಾಗಾಯಿತು. ಇಷ್ಟು ಗೊಂದಲ ರಾಜಕೀಯವಾಗಿ ಆಗಿರಲಿಲ್ಲ. ಅಂಥ ಪರಿಸ್ಥಿತಿಲಿದ್ದೇವೆ. ಒಂದಂತೂ ಸತ್ಯ, ನನ್ನ ನಿಲುವು ಯಾವಾಗಲೂ ಜಾತ್ಯತೀತ ಪಕ್ಷಗಳ ಪರವಾಗಿ. ನಾನು ಜಾತ್ಯತೀತ, ನನ್ನ ನಿಲುವಿಗೆ ನಾನು ಬದ್ಧ. ಅದನ್ನು ಬಿಟ್ಟು ಬೇರೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಇದೇ ವೇಳೆ ಮುಖಂಡರಾದ ಜಿಕೆ ಸತೀಶ್, ಲಕ್ಷ್ಮೀನಾರಾಯಣ, ಮಂಜುನಾಥ್ ರೆಡ್ಡಿ, ಜಗದೀಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥ ದೇವಸ್ಥಾನದ ಹಿಂಭಾಗವಿರುವ ಉತ್ತರ ಪಿನಾಕಿನಿ ನದಿಯ ದೊಡ್ಡ ಕುರುಗೋಡು ಗ್ರಾಮದ ಚೆಕ್ ಡ್ಯಾಂನ ನೀರಿನಲ್ಲಿ ಅಪರಿಚಿತ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ. ಶನಿವಾರ ಬೆಳಿಗ್ಗೆ ಚೆಕ್ ಡ್ಯಾಂನ ನೀರಿನಲ್ಲಿ ಮೃತದೇಹ ಪತ್ತೆಯಾಗಿದ್ದು, ಚಿಕ್ಕ ಕುರುಗೋಡು ಗ್ರಾಮಸ್ಥರು ಗೌರಿಬಿದನೂರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಮೃತ ಮಹಿಳೆಗೆ ವಯಸ್ಸನ್ನು 40ರಿಂದ 45 ಎಂದು ಅಂದಾಜಿಸಲಾಗಿದ್ದು, ಮಹಿಳೆಯರು ಕುರಿತು ಯಾವುದೇ ಗುರುತು ಪತ್ತೆಯಾಗಿರುವುದಿಲ್ಲ. ಇನ್ನು ಮಹಿಳೆಯ ಬಲ ಕೈನಲ್ಲಿ ಹಸಿರು ಬಣ್ಣದ ಬಳೆಗಳಿದ್ದು, 2 ಕಾಲುಗಳಲ್ಲಿ ಬೆಳ್ಳಿಯ ಕಾಲ್ಗೆಜ್ಜೆ ಧರಿಸಿರುವುದು ಕಂಡುಬಂದಿದೆ. ಕೆಂಪು ಹಾಗೂ ಹರಿಸಿನ ಬಣ್ಣದ ಸ್ವೆಟರ್ ಧರಿಸಿರುತ್ತಾಳೆ. ಮಹಿಳೆ ಸತ್ತು 3-4 ದಿನ ಆಗಿರಬಹುದು ಎಂದು ಅಂದಾಜಿಸಲಾಗಿದೆ. ಇನ್ನು ಸ್ಥಳಕ್ಕೆ ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯಕ್ಕೆ ಸಾವಿನ ಸುತ್ತ 10 ಅನುಮಾನಗಳಿದ್ದು, ಸಾವಿಗೆ ನಿಖರ ಕಾರಣ ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ನಿಯಮಗಳನ್ನು ಗಾಳಿಗೆ ತೂರಿದ ಕ್ವಾರಿ ಕ್ರಷರ್ ಮಾಲೀಕರು. 300ಕ್ಕೂ ಹೆಚ್ಚು ಟಿಪ್ಪರ್ಗಳು ಅಕ್ರಮ ಸಂಚಾರ ಆರೋಪ. ಕಡಿವಾಣಕ್ಕಾಗಿ ಅಧಿಕಾರಿಗಳ ಸಿದ್ಧತೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹಂಚಿ ಹೋಗಿದ್ದ ಕನ್ನಡ ಪ್ರದೇಶಗಳು ಏಕೀಕರಣದಿಂದ ರಾಜ್ಯ ಉದಯ. ತಹಸೀಲ್ದಾರ್ ಮಹೇಶ್ ಪತ್ರಿ. ಚಿಂತಾಮಣಿಯ ವಕ್ಫ್ ಆಸ್ತಿ ವಿವಾದ ವಿಚಾರ. ಜಾಗ ವಕ್ಫ್ಗೆ ಸೇರಿದ್ದು, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಸ್ಪಷ್ಟನೆ. ಕಾರ್ತಿಕ ಹುಣ್ಣಿಮೆಯಂದು ಲಕ್ಷ ದೀಪೋತ್ಸವ. ಜಗಮಗಿಸಿದ ದೇಗುಲಗಳು. ದೀಪ ಬೆಳಗಿಸಿ ಭಕ್ತಿ ಭಾವ ಮೆರೆದ ಭಕ್ತರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.